ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕಾಮಿಡ್ ಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾಳೆ ಕಾಮಿಡ್ ಕೆ ರಿಸಲ್ಟ್ ಇದೆ. ಸೊ ಕಾಮಿಡ್ ಕೆ ರಿಸಲ್ಟ್ ಬಂದ ನಂತರ ನಿಮಗೆ ಯಾವ ರೀತಿ ಕಾಲೇಜಸ್ಗಳು ಸಿಗುತ್ತೆ, ಕೌನ್ಸಿಲಿಂಗ್ ಹೇಗೆ ಮಾಡಬೇಕು, ಆಪ್ಷನ್ ಎಂಟ್ರಿನ ಹೇಗೆ ಮಾಡಬೇಕು, ಅದೆಲ್ಲದರ ಬಗ್ಗೆ ನಾವು ಗೈಡೆನ್ಸನ್ನು ಕೊಡ್ತೇವೆ. ಆ ಗೈಡೆನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಮ್ಮದು ಪರ್ಸನಲ್ ಗೈಡೆನ್ಸ್, ಅದು ಏಕಲವ್ಯ 2024 ಅಂತಿದೆ. ಫೀಸ್ ಬಂದ್ಬಿಟ್ಟು 500 ರೂಪೀಸ್ ಆಗಿರುತ್ತೆ. ಯಾರಿಗಾದ್ರೂ ಈ ಪರ್ಸನಲ್ ಗೈಡೆನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಆಗ್ಬೋದು 6362324224. ಇಲ್ಲಿ ಕೇವಲ ಕಾಮಿಡ್ ಕೆಗೆ ಮಾತ್ರ ಅಲ್ಲ, KCETಗೂ ಕೂಡ ಗೈಡೆನ್ಸ್ ಅನ್ನು ಕೊಡ್ತೇವೆ. ಈ ಗೈಡೆನ್ಸ್ ಹೇಗಿರುತ್ತೆ ಕೇಳಿದ್ರೆ 1-on-1 ಟಾಪ್ ಕಾಲೇಜಸ್ ಲಿಸ್ಟ್ ಅನ್ನು ಕೊಟ್ಟು ಅದಾದ ನಂತರ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜುಗಳು ಸಿಗುತ್ತೆ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿನ ಮಾಡಬೇಕು, ನಿಮಗೆ ರಿಸರ್ವೇಷನ್ ಪ್ರಕಾರ ಯಾವ ಆಪ್ಷನ್ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ. ಫಸ್ಟು ಈಗ ಮಾಕ್ ಅಲಾಟ್ಮೆಂಟ್ ಆದ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ನಂತರ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾ ಬೇಡವಾ, ಹೋದರೆ ಏನಾದರೂ ಡಿಮೆರಿಟ್ಸ್ ಇದೆಯಾ, ಡ್ರಾಬ್ಯಾಕ್ಸ್ ಏನಾದರೂ ಇದೆಯಾ, ಅದು ಎಲ್ಲದರ ಬಗ್ಗೆ A to Z. ಈಗ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕಂದ್ರೆ ಏನು ಮಾಡಬೇಕು, ಈ ಟೈಮ್ ಆಫ್ಲೈನ್ ಇದೆಯಾ ಆನ್ಲೈನ್ ಇದೆಯಾ, ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಈ ಟೈಮ್ ಆನ್ಲೈನಲ್ಲಿದೆ. ಬಟ್ ಅದಕ್ಕೆ ಏನು ಮಾಡಬೇಕು, ನೀವು ಫೈನಲಿ ಸೀಟ್ ಅಲಾಟ್ ಆದಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಳ್ಬೇಕು, ಅಟೆಸ್ಟ್ ಮಾಡಬೇಕಾ, ಅದೆಲ್ಲದನ್ನು ಪ್ರತಿಯೊಂದು ಗೈಡೆನ್ಸನ್ನು ಕೊಡ್ತೇವೆ. ಓಕೆ, ನಾವು ಸೇಫರ್ ಸೈಡಲ್ಲಿ ಇರಲಿಕ್ಕೆ ಹೋಗಿ ಎಲ್ಲದನ್ನು ಸೇಫರ್ ಸೈಡಲ್ಲಿ ನೀವು ನಿಮ್ಮನ್ನು ಇಟ್ಕೊಳ್ಳಿಕ್ಕೆ ಹೋಗಿ ನಾವೆಲ್ಲದನ್ನು ನಿಮಗೆ ಗೈಡೆನ್ಸ್ ಮಾಡ್ತೇವೆ ಸ್ಟೂಡೆಂಟ್ಸ್. ಅದು ಏಕಲವ್ಯ ಅಂತ ಹೇಳ್ತಾ ಇದ್ದೇವೆ. ಮತ್ತೊಂದು ನೆನಪಿಟ್ಕೊಳ್ಳಿ, ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆದವರಿಗೆ ಆಪ್ಷನ್ ಎಂಟ್ರಿ ನಾವು ಮಾಡಿ ಕೊಡೋದಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸ್ಪೂನ್ ಫೀಡಿಂಗ್ ನಮ್ಮಿಂದ ಒಂದು ಎಕ್ಸ್ಪೆಕ್ಟ್ ಮಾಡಬೇಡಿ. ಅರ್ಥ ಆಯ್ತಾ? ಏನಂತ ಕೇಳಿದ್ರೆ ಕೆಲವೊಂದು ಕೌನ್ಸಿಲಿಂಗ್ ಗ್ರೂಪ್ ಅವರು ಎಲ್ಲದನ್ನು ನಿಮ್ಮಿಂದ ಏನು ಡಾಕ್ಯುಮೆಂಟ್ನ ಕಾಪಿ ತಗೊಂಡು ಎಲ್ಲದನ್ನು ಅವರೇ ಮಾಡ್ತಾರೆ. ಸೊ ಅಷ್ಟೆಲ್ಲ ಸ್ಪೂನ್ ಫೀಡಿಂಗ್ ನಾವು ಮಾಡೋದಿಲ್ಲ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನಿಮ್ಗೊಂದು ಸಿಂಪಲ್ ಸ್ಟೂಡೆಂಟ್ಸ್, ಎಲ್ಲದನ್ನು ನಾವೇ ಮಾಡಿ ಕೊಡೋದಾದ್ರೆ ನೀವು ಯಾಕೆ ನಾವು ಇಲ್ಲಿ ಏನು ಮಾಡ್ತೇವೆ ಕೇಳಿದ್ರೆ ಕಾಲೇಜ್ ಲಿಸ್ಟ್, ನಿಮ್ಮ ಕಾಲೇಜಿಗೆ ಸರಿಯಾಗಿ ಏನು ಲಿಸ್ಟ್ ಇದೆ ಅದನ್ನು ನಾವು ಮಾಡಿ ಕೊಡ್ತೇವೆ. ಯಾಕಂದ್ರೆ ಆರ್ಡರ್ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಆರ್ಡರ್ ಅನ್ನೋದು ಚೇಂಜ್ ಆಗಬಾರ್ದು. ಆ ಆರ್ಡರ್ ಹೇಗಿರಬೇಕು ಅದೆಲ್ಲದನ್ನು ನಾನು ನಿಮಗೆ ಹೇಳ್ತೇನೆ. ಎಷ್ಟನೇ ಕಾಲೇಜು ಎಷ್ಟನೇ ಬರಬೇಕು, ಯಾವ ಸ್ಟ್ರೀಮನ್ನು ಎಲ್ಲ ಹಾಕಬೇಕು, ಎಲ್ಲ ಆರ್ಡರ್ನ ನಾವು ಹೇಳ್ತೇವೆ. ಆಯಿತಾ? ಅದು ಹೇಳಿ ಕೊಡ್ತೇವೆ. ಬಟ್ ನಿಮಗೆ ಸಿಸ್ಟಮ್ ಎದುರು ಕೂತ್ಕೊಂಡು ಅದನ್ನು ಆಪ್ಷನ್ ಎಂಟ್ರಿನ ನಾವು ಮಾಡಿ ಕೊಡೋದಿಲ್ಲ. ಅರ್ಥ ಆಯ್ತಾ? ಆಪ್ಷನ್ ಎಂಟ್ರಿ ನೀವೇ ಮಾಡಬೇಕು. ನಾವು ಲಿಸ್ಟನ್ನು ಕೊಟ್ಟಿರ್ತೇವೆ, ನಿಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ಇರುತ್ತೆ, ಕಾಲೇಜ್ ಕೋಡ್ ಇರುತ್ತೆ. ಆ ಕಾಲೇಜ್ ಕೋಡನ್ನು ಎಂಟ್ರಿ ಮಾಡ್ತೀರಾ, ಕಾಲೇಜ್ ಲಿಸ್ಟ್ ಬರುತ್ತೆ, ಯಾವ್ಯಾವ ಬ್ರಾಂಚ್ ಇದೆ ಲಿಸ್ಟ್ ಬರುತ್ತೆ, ಸೆಲೆಕ್ಟ್ ಮಾಡಬೇಕು, ಇದು ಮಾಡಬೇಕು ಅಷ್ಟೇ. ಅದಾದ ನಂತರ ಮುಂದಿನ ಪ್ರಾಸೆಸ್ಸಲ್ಲೆಲ್ಲ ನಾವು ಹೆಲ್ಪ್ ಮಾಡ್ತೇವೆ. ಆದರೆ ನಿಮಗೆ ಸ್ಪೂನ್ ಫೀಡಿಂಗ್ ನಾವು ಮಾಡೋದಿಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸನ್ನು ಕಳಿಸಿ ಅದನ್ನು ನಾವೇ ಎಲ್ಲ ಅಪ್ಲೋಡ್ ಮಾಡ್ತೇವೆ. ಏನು ಸ್ಟೂಡೆಂಟ್ಸ್, ನಿಮಗೆ ಮುಂದೆ ಆದರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಡಾಕ್ಯುಮೆಂಟ್ಸನ್ನು ಮಾಡಬೇಕು, ಅಥವಾ ನಿಮ್ಮ ಜೂನಿಯರ್ಸ್ ನಿಮ್ಗೆ ಕೇಳಿದಾರೆ ನೀವು ಏನು ಮಾಡಿದ್ರೆ ಲಾಸ್ಟ್ ಇಯರ್ ಡಾಕ್ಯುಮೆಂಟ್ ಹೇಗೆ ಅಪ್ಲೋಡ್, ನಿಮ್ಗೆ ಏನೂ ಗೊತ್ತಿರೋದಿಲ್ಲ. ಎಲ್ಲದನ್ನು ಎಲ್ಲೋ ಪೇ ಮಾಡ್ಕೊಂಡು ಎಲ್ಲದನ್ನು ಮಾಡಿರ್ತೀರ. ಅದನ್ನು ಮಾಡಲಿಕ್ಕಿಲ್ಲ ಸ್ಟೂಡೆಂಟ್ಸ್. ಅಟ್ಲೀಸ್ಟ್ ಕೊಟ್ಟಿರೋ ಆಪ್ಷನನ್ನು ಎಂಟ್ರಿ ಮಾಡಿ ಅದು ಹೇಗೆ ಮಾಡೋದು ಅದಾದರೂ ಪ್ರೊಸೀಜರ್ ಆದರೂ ಕಲ್ತ್ಕೊಳ್ಳಿ. ಅದು ನಾವು ಮಾಡಿ ಕೊಡೋದಿಲ್ಲ ಸ್ಟೂಡೆಂಟ್ಸ್. ಇವಾಗಲೇ ಹೇಳ್ತಾ ಇದ್ದೇವೆ, ನಾವು ಏನು ಮಾಡ್ತೇವೆ, ಕಂಪ್ಲೀಟ್ ಲಿಸ್ಟನ್ನು ಕೊಟ್ಟು ನಿಮ್ಮ ಕೈಯಲ್ಲಿ ಲಿಸ್ಟ್ ರೆಡಿ ಇರುತ್ತೆ, ಕಾಲೇಜ್ ಲಿಸ್ಟ್ ವಿದ್ದು ಅದನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು ಎಲ್ಲದೂ ರೆಡಿ ಇರುತ್ತೆ. ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ಎಲ್ಲ ಹಾಕಬೇಕು ಎಲ್ಲದೂ ರೆಡಿ ಇರುತ್ತೆ. ಅದನ್ನು ಹೋಗಿ ನೀವು ಎಂಟ್ರಿ ಮಾಡಬೇಕಷ್ಟೇ. ಎಂಟ್ರಿ ಮಾಡಿದ ಮೇಲೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಎಕ್ಸ್ಟೆಂಡೆಡ್ ರೌಂಡ್ ಟಿಲ್ ನಿಮಗೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರೋವರೆಗೂ ನಿಮಗೆ ಕಾಲೇಜಿಂದ ಹಿಡಿದು ಬೇರೆ ಗೈಡೆನ್ಸಿಂದ ಹಿಡಿದು ಎಲ್ಲದನ್ನು ಕೊಡ್ತೇವೆ. ಇಂಜಿನಿಯರಿಂಗ್ ಸೇರಿ ಆದಮೇಲೂ ಕೂಡ ನಿಮಗೆ ಬೇರೆ ಇಂಜಿನಿಯರಿಂಗಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಾ, ಅಥವಾ ಯಾವ ಸರ್ಟಿಫಿಕೇಶನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಅದೆಲ್ಲದನ್ನು ಗೈಡೆನ್ಸ್ ಮಾಡ್ತೇವೆ. ಓಕೆ, ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ನನಗೆ ಗೊತ್ತಿದೆ. ಆ್ಯಂಡ್ ಈವನ್ ಮೈ ಸ್ಟೂಡೆಂಟ್ಸ್ ಮತ್ತು ನನ್ನ ಸ್ಟೂಡೆಂಟ್ಸ್ ಇರ್ಬೋದು, ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು, ಎಲ್ಲರೂ ಕೂಡ ವರ್ಕಿಂಗ್. ಸೊ ಅವ್ರಿಗೆ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಲಿಕ್ಕೆ ಹೋಗಿ ಈಗ ಟ್ರೆಂಡಿಂಗಲ್ಲಿ ಯಾವುದಿದೆ ಅದೆಲ್ಲದನ್ನು ನಾನು ನಿಮಗೆ ಕನ್ವೆ ಮಾಡ್ತೇನೆ. ಇಂಜಿನಿಯರಿಂಗ್ ಒನ್ ಟೈಮ್ ನೀವು ಇದಕ್ಕೆ ಜಾಯ್ನ್ ಆದ್ರಿ ಅಂತಾದರೆ ಬರೀ PUC ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರಿಗೆ ಮಾತ್ರ ಅಲ್ಲ, PUC ಟು ಇಂಜಿನಿಯರಿಂಗ್ ಕಾಲೇಜ್ ಟಿಲ್ ನೀವು ಇಂಜಿನಿಯರಿಂಗ್ ಎಂಡ್ ಆಗೋವರೆಗೂ ಏನಾದರೂ ಗೈಡೆನ್ಸ್ ಬೇಕಿದ್ರೆ ಖಂಡಿತ ನಾವು ಕೊಡ್ತೇವೆ. ಆಯಿತಾ? ನನ್ನ ಕಾಂಟ್ಯಾಕ್ಟಿಂದ ನಿಮಗೆ ಗೈಡೆನ್ಸನ್ನು ಕೊಡ್ತೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಏಕಲವ್ಯ ಗ್ರೂಪ್ 2024 ಇದಕ್ಕೆ ಜಾಯ್ನ್ ಆಗಿ 6362324224 ಅಂತ ನಂಬರ್. ಫೀಸ್ ಕೇವಲ 500 ರೂಪೀಸ್. ಜಾಯ್ನ್ ಆಗಬೇಕಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಈಗ ನಾನು ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೇನೆ ಕೇಳಿದರೆ ನಿಮಗೆ ಟಾಪ್ ಕಾಲೇಜ್ನ ಲಿಸ್ಟನ್ನು ಕೊಡ್ತಾ ಇದ್ದೇನೆ. ಟಾಪ್ ಕಾಲೇಜು ಅಕಾರ್ಡಿಂಗ್ ಟು ಕಾಮಿಡ್ ಕೆ ವಿತ್ ದೇರ್ ಏನು ಹೇಳ್ತಾರೆ ಕೋಡ್. ಆಯಿತಾ? ಕಾಮಿಡ್ ಕೆ ಕೋಡ್ ಜೊತೆ ನಿಮಗೆ ಟಾಪ್ ಕಾಲೇಜ್ನ ಲಿಸ್ಟನ್ನು ಕೊಡ್ತೇನೆ. ಸ್ಟೂಡೆಂಟ್ಸು KCET, ಕಾಮಿಡ್ ಕೆ ಮತ್ತು ಮ್ಯಾನೇಜ್ಮೆಂಟ್ ಇದರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಕರೆಕ್ಟ್ ಕೇಳ್ಕೊಳ್ಳ. KCET, ಕಾಮಿಡ್ ಕೆ, ಮ್ಯಾನೇಜ್ಮೆಂಟ್ ಸಿಂಪಲ್ ಸ್ಟೂಡೆಂಟ್ಸ್. KCETಯಲ್ಲಿ ಫೀಸ್ ಕಡಿಮೆ ಇರುತ್ತೆ, ಅರೌಂಡ್ 1 lakh to 1,50,000. ನಾನು ಮ್ಯಾಕ್ಸಿಮಮ್ ಹೇಳ್ತಾ ಇರೋದು 1,50,000. ಓಕೆ, ಸೊ ಅರೌಂಡ್ ಅದು ನಾನು ಮ್ಯಾಕ್ಸಿಮಮ್ ಬರೆದು ಬಿಡ್ತೇನೆ 1,50,000. ಓಕೆ, ಕಾಮಿಡ್ ಕೆಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 2,50,000. ಮ್ಯಾನೇಜ್ಮೆಂಟ್ ಡಿಪೆಂಡ್ಸ್ ಅಂದರೆ ಏನು ಹೇಳಿ, ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕಂದ್ರೆ ಎಷ್ಟು ಬೇಕು ನಿಮಗೆ, ಮಿನಿಮಮ್ 45 lakhs ಬೇಕು ಫಾರ್ 4 years. ಓಕೆ, ಟಾಪ್ 10 5 to 10 ಅಲ್ವಾ, 5 to 10 ಹೋಗ್ಬೇಕಂತ ಹೇಳಿದ್ರೆ ಮಿನಿಮಮ್ 35 lakhs ಬೇಕು.
ಮಿನಿಮಮ್ 35+, ಇಲ್ಲಿ 45+. ಇನ್ನು ಟಾಪ್ 10 to 15 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕಂದ್ರೆ 25 lakh ಪ್ಲಸ್ ಲ್ಯಾಕ್ಸ್ ಬೇಕು. ಅದು ಬಿಟ್ಟು ಈಗ ಮತ್ತೆ ಟಾಪ್ 15 ನಂತರ ಯಾವುದೇ ಕಾಲೇಜಿಗೆ ಹೋಗ್ಬೇಕಂದ್ರೂ ಥ್ರೂ ಮ್ಯಾನೇಜ್ಮೆಂಟ್ 20 lakhs ಇಸ್ ದ ಮಿನಿಮಮ್. ಓಕೆ, ಮತ್ತು ಟಾಪ್ 35 ಮೇಲ್ಗಡೆ ಕಾಲೇಜಸ್ ಎಲ್ಲ ನಿಮಗೆ ಒಂದು 15 lakhs ಅಲ್ಲಿ ಆಗ್ಬೋದು. ಓಕೆ, 35 ಮೇಲ್ಗಡೆ 35-40 ಕಾಲೇಜಸ್ ಮೇಲ್ಗಡೆ ಎಲ್ಲ 15 lakhs ಆಗ್ಬೋದು ಫಾರ್ 4 years ಸ್ಟೂಡೆಂಟ್ಸ್. ಇದೆಲ್ಲ ನಾಟ್ ಪರ್ ಇಯರ್, ಫಾರ್ 4 years ನಾನು ಹೇಳ್ತಾ ಇರೋದು. ಇದು 20 lakhs 50K ಪರ್ ಇಯರ್. ಸೊ 4 yearಗೆ ನಿಮಗೊಂದು 30 into 15 lakhs ಆಗುತ್ತೆ ಫಾರ್ 4 years. ಓಕೆ, ದಿಸ್ ಈಸ್ ಫಾರ್ 1 year. ಫಾರ್ 4 years ಇಟ್ ವಿಲ್ ಬಿ 6 to 7 lakhs, ರೈಟ್, ಫಾರ್ 4 years. ಓಕೆ, ಸೊ ಅಂದರೆ ನಿಮಗೆ ಮೇನ್ ಡಿಫರೆನ್ಸ್ ಏನಂತ ಕೇಳಿದರೆ ಫೀಸ್. ಅಕಾರ್ಡಿಂಗ್ ಟು ಫೀಸ್ ಕಾಮಿಡ್ಗೆ ಸ್ವಲ್ಪ ಜಾಸ್ತಿ, KCET ತುಂಬ ಕಡಿಮೆ, ಮ್ಯಾನೇಜ್ಮೆಂಟ್ ವೆರಿ ಹೈ. ಓಕೆ, ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ಲಿಕ್ಕೆ ನಾನು ಯಾರಿಗೂ ಎನ್ಕರೇಜ್ ಮಾಡೋದಿಲ್ಲ, ಅದು ಮತ್ತೆ ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ, ಆಯಿತಾ. ಇಲ್ಲಿ ಏನಂತ ಕೇಳಿದರೆ KCETಯಲ್ಲಿ ನಿಮಗೆ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್, ಈಗ ನಿಮಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ರಿಸರ್ವೇಷನ್ ಇಲ್ಲ, ಜನರಲ್ ಮೆರಿಟಲ್ಲಿ ಬರ್ತೀರಾ ಅಥವಾ ಕನ್ನಡ ಮೀಡಿಯಂ ಇರೋದಿಲ್ಲ, ರೂರಲ್ ಇರೋದಿಲ್ಲ, ಅಂಥ ಸ್ಟೂಡೆಂಟ್ಗಳಿಗೆ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಲ್ಲಿ ಥ್ರೂ KCET ಆಗದೇ ಇದ್ದರೆ ನೀವು ಕಾಮಿಡ್ಗೆ ಥ್ರೂ ಹೋದರೆ ಬೆಟರ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಒಂದು ಒಳ್ಳೆ ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಟಾಪ್ 20ಯಲ್ಲಿ ಹೋಗ್ತಾ ಇದ್ದಾರೆ, ಒಳ್ಳೆ ಕಾಲೇಜಿಗೆ ಹೋಗ್ತಿದ್ರೆ ಒಂದು 1 lakh ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀರಾ, ಅರೌಂಡ್ 1 lakh ಎಕ್ಸ್ಟ್ರಾ ಪೇ ಮಾಡ್ತಿದ್ದೀರಾ. ಫಾರ್ 4 years ಒಂದು 3 to 4 lakhs ಎಕ್ಸ್ಟ್ರಾ ಪೇ ಮಾಡ್ತೀರಾ. ಸೊ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಟಾಪ್ 25 ಇಂಜಿನಿಯರಿಂಗ್ ಕಾಲೇಜ್ ಸಿಗೋದಾದ್ರೆ ಕಾಮಿಡ್ಗೆ ಹೋಗಿ, ಬೆಟರ್ ಅದು, ಆಯಿತಾ. ಅಥವಾ KCETಯಲ್ಲಿ ಹೆವಿ ರ್ಯಾಂಕಿಂಗ್, ಹೈ ರ್ಯಾಂಕಿಂಗ್ ಬಂದರೆ, KCETಯಲ್ಲಿ ಮೋರ್ ದ್ಯಾನ್ 1,50,000 ಎಲ್ಲ ಬಂದರೆ ಅಥವಾ 1,30,000 ಎಲ್ಲ ಬಂದರೆ ಆವಾಗ ಕಾಮಿಡ್ಗೆ ಇಸ್ ಅ ಬೆಟರ್ ಆಪ್ಷನ್. ಅರ್ಥ ಆಯ್ತಾ? ಯಾಕಂತ ಕೇಳಿದ್ರೆ 1,30,000 ಬಂದರೆ ನಿಮಗೆ ಅಂಥ ಒಳ್ಳೆ ಕಾಲೇಜ್ಗಳು ಬರೋದಿಲ್ಲ. ಕಾಮಿಡಿಯಲ್ಲಿ ಒಂದು ನೀವು ಸ್ಕೋರ್ ಮಾಡಿದರೆ, ಒಂದು ಆವ್ರೇಜ್ ಸ್ಕೋರ್ ಮಾಡಿದರೆ, ಒಂದು 60-70 ಒಂದು ಸ್ಕೋರ್ ಮಾಡಿದರೆ ಆಲ್ಮೋಸ್ಟ್ ನೀವು ಕಾಮಿಡಿಗೆ ಥ್ರೂ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಅರ್ಥ ಆಯ್ತಾ? ಸೊ ಕಾಮಿಡಿಗೆ ಥ್ರೂ ಹೋದರೆ ನಿಮ್ಗಲ್ಲೊಂದು ಚಾನ್ಸಸ್ ಇದೆ, ಆಯಿತಾ. ಒಂದು ಒಳ್ಳೆ ಇದ್ದದರಲ್ಲೇ ಒಳ್ಳೆ ಕಾಲೇಜಿಗೆ ಹೋಗ್ಬೋದು. ಸೊ ದಟ್ ಈಸ್ ದ ಮೇನ್ ಡಿಫರೆನ್ಸ್. ಓಕೆ, ಸೊ ಪರ್ಸ್ನಲಿ ನನ್ನ ಫಸ್ಟ್ ಒಪಿನಿಯನ್ ಥ್ರೂ KCET ಹೋಗ್ಲಿಕ್ಕೆ ಟ್ರೈ ಮಾಡಿ. ಇಫ್ ನಾಟ್ ಥ್ರೂ KCET ನಿಮಗೆ ರ್ಯಾಂಕ್ ಒಳ್ಳೆ ಬರೋದಿಲ್ಲ ಅಂತ ಹೇಳಿದ್ರೆ ಕಾಮಿಡಿಗೆ ಹೋಗಿ. ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿಲ್ಲ, ಇಟ್ಸ್ ಲೆಫ್ಟ್ ಟು ಯು ಗೈಸ್, ಐ ಡೋಂಟ್ ಸಜೆಸ್ಟ್. ಓಕೆ, ಅದು ನಿಮ್ಗೆ ಬಿಟ್ಟಿದ್ದು. ನಿಮಗೆ ಮ್ಯಾನೇಜ್ಮೆಂಟ್ ಒಳ್ಳೆ ಕಾಲೇಜಿಗೆ ಹೋಗಬೇಕು ನನಗೆ ಅಂತಿದ್ರೆ ನೀವು ಹೋಗ್ಬೋದು. ಓಕೆ, ಇಟ್ಸ್ ಲೆಫ್ಟ್ ಟು ಯು. ಓಕೆ, ಸೊ ನೆಕ್ಸ್ಟ್ ಈಗ ನಾನೀಗ ಟಾಪ್ ಕಾಲೇಜ್ನಲ್ಲಿ ಇಷ್ಟನ್ನು ಕೊಡ್ತಾ ಇದ್ದೇನೆ ಥ್ರೂ ಕಾಮಿಡ್ಗೆ. ಟಾಪ್ 20 ಇಂಜಿನಿಯರಿಂಗ್ ಕಾಲೇಜನ್ನು ಕೊಡ್ತಾ ಇದ್ದೇನೆ. ಸೊ ಇದು ನನ್ನ ಚಾಯ್ಸ್ ಸ್ಟೂಡೆಂಟ್ಸ್. ಟಾಪ್ 20 ಬೇಸ್ಡ್ ಆನ್ ಪ್ಲೇಸ್ಮೆಂಟ್, ಬೇಸ್ಡ್ ಆನ್ ಕಟ್ ಆಫ್ ಮತ್ತು ಎಲ್ಲ ರೆಪ್ಯುಟೇಷನ್, ನನ್ನ ಸ್ಟೂಡೆಂಟ್ಸ್ಗಳಿಂದ ಕೇಳಿದಂಥ ಕೆಲವೊಂದಿಷ್ಟು ಇದು ಅಂದರೆ ಔಟ್ಪುಟ್ಗಳನ್ನು ತಗೊಂಡು ನಾನು ಬರೀತಾ ಇರೋದು. ಫಸ್ಟ್ ಒನ್ ಒಬ್ವಿಯಸ್ RVC ಅಲ್ವಾ. ಕಾಮಿಡ್ಗೆ ಕೋಡ್ E095, ಇದು ಕಾಮಿಡ್ಗೆ ಕೋಡ್ ಸ್ಟೂಡೆಂಟ್ಸು. CC ಅಂತ ಬರೀತಾರೆ. CC ಅಂದರೆ ಕಾಮಿಡ್ಗೆ, ಇದು ಕಾಲೇಜ್. ಓಕೆ, ಕಾಮಿಡ್ಗೆ ಕೋಡ್ ಅಂತ ಅರ್ಥ. ಸೆಕೆಂಡ್ RVC ಆದಮೇಲೆ ಸೆಕೆಂಡ್ ನನ್ನ ಚಾಯ್ಸ್ MSRIT, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. MSRITಯ ಕೋಡ್ E077. ಥರ್ಡ್ ನನ್ನ ಚಾಯ್ಸ್ BMSC, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. E027 ಈಸ್ ದ ಥರ್ಡ್ ಆಪ್ಷನ್. ಥರ್ಡ್ ಆಪ್ಷನ್ ಯಾವುದಾಗಿದೆ ನಮ್ಮದು? E027 BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೆಕ್ಸ್ಟ್ ಫೋರ್ತ್ ಕಾಲೇಜ್ ಬಂದುಬಿಟ್ಟು JCE, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಥವಾ ಇದನ್ನು ಏನಂತ ಕರೀತಾರೆ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೈಸೂರು ಅಂತ ಕರೀತಾರೆ. ಇದು ಮೈಸೂರಲ್ಲಿರೋದು ಸ್ಟೂಡೆಂಟ್ಸ್, ಬೆಂಗಳೂರಲ್ಲ, ಮೈಸೂರಲ್ಲಿರೋದು JCE. ಫಿಫ್ತ್ ಆಪ್ಷನ್ NIE, ಇದು ಮೈಸೂರಲ್ಲಿರೋದು. ಯಾರ್ಯಾರಿಗೆ ಓನ್ಲಿ ಬೆಂಗಳೂರು ಬೇಕಂತಿದ್ರೆ ಇದನ್ನು ಡ್ರಾಪ್ ಮಾಡಿ ಅಷ್ಟೇ, ಆಯಿತಾ. ಅದರ್ವೈಸ್ ನೀವು ಇದನ್ನು ಕೂಡ ತಗೊಳ್ಳಿ. ಇದಕ್ಕೆ 2 ಕೋಡ್ ಇದೆ. ಸೌತ್ ಕ್ಯಾಂಪಸ್ಸಿಗೆ ಬಂದು E142 ಅನ್ನೋದು ಇದಾಗುತ್ತೆ, ಕೋಡ್ ಆಗುತ್ತೆ. ನಾರ್ತ್ ಕ್ಯಾಂಪಸ್ಸಿಗೆ ಬಂದರೆ E085 ಇಸ್ ದ ಕೋಡ್. ಓಕೆ, 2 ಕೋಡ್ ಇದೆ ಸ್ಟೂಡೆಂಟ್ಸ್. NIE ಮೈಸೂರು, ಸೌತ್ ಕ್ಯಾಂಪಸ್ 142, ನಾರ್ತ್ ಕ್ಯಾಂಪಸ್ E085. ಓಕೆ, ಸಿಕ್ಸ್ತ್ ಕಾಲೇಜ್ ಬಂದುಬಿಟ್ಟು ನನ್ನ ಆಪ್ಷನ್ ಇದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದರ ಕೋಡ್ E040. ಓಕೆ, ಸೆವೆಂತ್ ಕಾಲೇಜ್ ನಂದು BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕೋಡ್ E019. ಏಯ್ತ್ ಕಾಲೇಜ್ ಬಂದುಬಿಟ್ಟು SIT ತುಮಕೂರು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ಒಳ್ಳೆ ಕಾಲೇಜ್ ಕೂಡ, ಶಿಸ್ತಿದೆ, ಒಳ್ಳೆ ಸ್ಟ್ರಿಕ್ಟ್ ಇದೆ, ಆ್ಯಂಡ್ ಪ್ಲೇಸ್ಮೆಂಟ್ಸು ಒಳ್ಳೆ ಇದೆ, ಬೆಟರ್ ಇದೆ. ಸೊ SIT ತುಮಕೂರು 125 ಇದು ತುಮಕೂರು ಕಾಲೇಜು. ಸೊ ಯಾರ್ಯಾರು ಬೆಂಗಳೂರು ಬಿಟ್ಟು ಬೇಡ ಅಂತಿದ್ದವ್ರು ಇದು ಮತ್ತು ಮೈಸೂರನ್ನ ಬಿಡ್ಬೋದು, ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು, ಇಟ್ಸ್ ಯುವರ್ ಚಾಯ್ಸ್. ನೈನ್ತ್ ಕಾಲೇಜು ನನ್ನ ಚಾಯ್ಸು BMSIT, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದರ ಕೂಡ E028. ಇದು ಕಟ್ ಆಫ್ ರ್ಯಾಂಕ್ ಮೇಲೂ ಕೂಡ ನಾನು ಹೇಳ್ತಾ ಇರೋದು. 10th ಕಾಲೇಜ್ ಬಂದುಬಿಟ್ಟು ನನ್ನ ಚಾಯ್ಸ್ NMIT ನಿಟ್ಟೆ ಮೀನಾಕ್ಷಿ ಇದು ಆಯಿತಾ.
186. NMIT NIT is a better option students. 11th ಕಾಲೇಜ್ ಬಂದುಬಿಟ್ಟು ನನ್ನ ಆಪ್ಷನಲ್ಲಿ 11th ಕಾಲೇಜು RVIT. ಯಾಕೆ ನಾನು RVITನ ಈ ಚಾಯ್ಸಲ್ಲಿ ಇಡ್ತಾ ಇದ್ದೇನೆ ಕೇಳಿದರೆ ಕೋಡ್ ಹೇಳ್ಕೊಳ್ತೇನೆ 198. ಯಾಕೆ RVITನ ಈ ಚಾಯ್ಸಲ್ಲಿ ಇಡ್ತಾ ಇದ್ದೇನೆ ಕೇಳಿದರೆ RVCE ಮತ್ತು RVITದು ಕಂಬೈನ್ಡ್ ಪ್ಲೇಸ್ಮೆಂಟ್ ಇದೆ ಪ್ರೊವೈಡೆಡ್. ವೆರಿ ವೆರಿ ಇಂಪಾರ್ಟೆಂಟ್. RVIT ಅವರು ಇಲ್ಲಿ ಓಪನ್ ಡ್ರೀಮ್ ಕಂಪನೀಸ್ಗಳನ್ನ ಅಟೆಂಡ್ ಮಾಡಬೇಕಂದ್ರೆ ಮಿನಿಮಮ್ 8 ಪಾಯಿಂಟ್ ಇಡಲೇಬೇಕು. 8+ CGPA ಇಟ್ಟರೆ ಮಾತ್ರ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಕೇಳ್ಕೊಳ್ಳಿ. ಆಮೇಲೆ ಸರ್ ನೀವು ಕಂಬೈನ್ಡ್ ಪ್ಲೇಸ್ಮೆಂಟ್ ಅಂತ ಹೇಳಿದಿರಂತ ನನ್ನನ್ನು ದೂರಬೇಡಿ. ಇದು 8 ಪಾಯಿಂಟ್ CGPA ಇದ್ದರೆ ಮಾತ್ರ ಪ್ಲೇಸ್ಮೆಂಟ್ಗಳು ಕಂಬೈನ್ಡ್ ಆಗಿರ್ಲಿಕ್ಕೆ ಹೋಗಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಕ್ಯಾಂಪಸಲ್ಲೇ ಪ್ಲೇಸ್ಮೆಂಟ್ ಆಗೋದು ಫಾರ್ ಬೋತ್ RVITಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಿಗೆ 2023 ಕಂಬೈನ್ಡ್ ಪ್ಲೇಸ್ಮೆಂಟ್ ಆಗಿರ್ಲಿಕ್ಕೆ ಹೋಗಿ ನೀವು 8+ CGPA ನೀವು RVITಯಲ್ಲಿ ಇದ್ದು ಕೂಡ 8+ CGPA ಇಟ್ಟಿದ್ರೆ ಯು ಕ್ಯಾನ್ ಅಟೆಂಡ್ ಮೆನಿ ಇಂಟರ್ವ್ಯೂಸ್. ಸೊ ಅಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಯಾವ್ಯಾವ ಕಂಪನೀಸ್ಗಳು ವಿಸಿಟ್ ಮಾಡುತ್ತೆ ದೋಸ್ ಕಂಪನೀಸ್ ಅಂದರೆ ಇವರಿಗೂ ಕೂಡ ಎಲಿಜಿಬಲ್ ಇರ್ತಾರೆ. ದೋಸ್ ದ ಸ್ಟೂಡೆಂಟ್ಸ್ ಹು ಸ್ಟಡಿಡ್ ಇನ್ RVIT ಆರ್ ಎಲಿಜಿಬಲ್ ಟು ಸೆಟ್ ಫಾರ್ ದ ಇಂಟರ್ವ್ಯೂ. ಅಂದರೆ ಇಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಬ್ಬಿಯಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ದೊಡ್ಡ ಬ್ರ್ಯಾಂಡು ಬಿಡಿ ಆಯಿತಾ. ನನ್ನ 12th ಚಾಯ್ಸ್ ನನ್ನ ಚಾಯ್ಸ್ ಇದು ಸ್ಟೂಡೆಂಟ್ಸ್ ಮತ್ತು ವೇರಿ ಆಗ್ಬೋದು. ನೀವು 12th ಚಾಯ್ಸಲ್ಲಿ ಸರ್ MVITನೂ ಇಡ್ಬೋದು. 12th ಚಾಯ್ಸಲ್ಲಿ ಸರ್ MVIT ಎಸ್ ಸರ್ MVIT ಇಡೋಣ. 12th ಚಾಯ್ಸಲ್ಲಿ ಸರ್ MVIT ಇದರ ಕೋಡ್ E126 ಆಯಿತಾ. 13th ಚಾಯ್ಸ್ 13ನೇ ನಂಬರ್ ಬಂದುಬಿಟ್ಟು RNSIT RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E104. 14th ಚಾಯ್ಸ್ ಬಂದುಬಿಟ್ಟು BNMIT ಒಳ್ಳೆ ಕಾಲೇಜ್ ಸ್ಟೂಡೆಂಟ್ಸ್ ಇದು. BNMIT E015. BNMIT ಒಳ್ಳೆ ಕಾಲೇಜು ಬೆಂಗಳೂರಲ್ಲೇ ಇರೋದು ಇದೆಲ್ಲದು. 15th ಚಾಯ್ಸ್ ಬಂದುಬಿಟ್ಟು KLE. ನೋಡಿ ನೀವು KLEನ ಬೇಕಾದರೆ ಮೇಲ್ಗಡೆನೂ ಹಾಕ್ಬೋದು. KLE ಒನ್ ಆಫ್ ದ ಬೆಸ್ಟ್ ಕಾಲೇಜು. ಇದು ಧಾರವಾಡದಲ್ಲಿದೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್. BBB ಅಂತ ಕರೀತಾರೆ. KLE ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಬೇಕಾದರೆ ನೀವು ಮೇಲ್ಗಡೆನೂ ಇಡ್ಬೋದು ಆಯಿತಾ. ಮೇಲ್ಗಡೆ ಎಲ್ಲಿ ಕೇಳಿದರೆ ಬೇಕಾದರೆ RVIT ನಂತರನೂ ಇಡ್ಬೋದು. 12th ಕೂಡ KLEನ ಇಟ್ಟಿದ್ರು ಪ್ರಾಬ್ಲಮ್ ಇಲ್ಲ ಆಯಿತಾ. 16th ಕಾಲೇಜ್ ಬಂದುಬಿಟ್ಟು KLE ಆದಮೇಲೆ 16th ಕಾಲೇಜ್ 16th ಚಾಯ್ಸ್ ಅಂದರೆ 16th ರ್ಯಾಂಕಲ್ಲಿ ಇಡ್ತಾ ಇರೋದು ನಾನು. ಯಾವುದು ಅಂತ ಕೇಳಿದರೆ 16th ಡಾಕ್ಟರ್ AIT ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡಾಕ್ಟರ್ AIT E042. ಒಳ್ಳೆ ಇದೆ ಸ್ಟೂಡೆಂಟ್ಸ್. ಇರೋದೇ ಕಡಿಮೆ ಬ್ರ್ಯಾಂಚಸ್. ಸೊ ಕಡಿಮೆ ಕಂಪನೀಸ್ಗಳು ಬರುತ್ತೆ. ಸೊ ಆಲ್ಮೋಸ್ಟ್ ಒಳ್ಳೆ ಇದೆ ಇದು ಒಳ್ಳೆ ಕಾಲೇಜು. 17th ಕಾಲೇಜು ಬಂದುಬಿಟ್ಟು ನಂದು CMRIT. ನಾನು ಯಾವುದನ್ನು ಕೊಡ್ತಾ ಇದ್ದೇನೆ CMRITಗೆ 17th ಕೊಡ್ತಾ ಇದ್ದೇನೆ. CMRIT ಪ್ಲೇಸ್ಮೆಂಟ್ ವೈಸ್ ಒಳ್ಳೆಯದೆ ಸ್ಟೂಡೆಂಟ್ಸ್ ಓಕೆ. ಸೊ ನಾವು KCETಗೆ ಹೋದಾಗ ಇದು ಟಾಪ್ 20ಯಲ್ಲಿ ಬರುತ್ತೆ 20 ಮೇಲ್ಗಡೆ ಬರುತ್ತೆ. ಬಟ್ ಇಲ್ಲಿ ನನಗೆ ಕೆಲವೊಂದು ಕಾಲೇಜ್ಗಳು ಡಿಲೀಟ್ ಆಗಿರ್ಲಿಕ್ಕೆ ಹೋಗಿ ಲೈಕ್ UVC ಇಲ್ಲ PES ಇಲ್ಲ ಕೆಲವೊಂದು ಕಾಲೇಜ್ಗಳೆಲ್ಲ ಡಿಲೀಟ್ ಆಗ್ಲಿಕ್ಕೆ ಹೋಗಿ CMRITನ ನಾನು 17th ಲಿಸ್ಟಲ್ಲಿ ಕೊಡ್ತಾ ಇದ್ದೇನೆ. 18th ಕಾಲೇಜ್ ಬಂದುಬಿಟ್ಟು ಡಾಕ್ಟರ್ AIT ಆಗಿದೆ. ನಿಮ್ಮದು 18th ಕಾಲೇಜು KLS ಗಾಕ್ಟೆಗೆ ಕೊಡ್ತಾ ಇದ್ದೇನೆ E073. ಇದು ಬೆಲ್ಗಾಮಲ್ಲಿರೋದು. ಸೊ ನಿಮಗೆ ಇದು ಬೇಡ ಅಂತಿದ್ರೆ ಬೇಕಾದರೆ ತೆಗಿಬೋದು ಓಕೆ. KLS ಗಾಕ್ಟೆ ನಿಮ್ಗೆ ಬೇಡ ನಂಗೆ ಬ್ಯಾಂಗ್ಳೂರು ಸಿಟಿನೇ ಬೇಕು ಅಂತಿದ್ರೆ KLS ಗಾಕ್ಟೆ ಯು ಕ್ಯಾನ್ ರಿಮೂವ್ ಸ್ಟೂಡೆಂಟ್ಸ್. 19th ಬಂದುಬಿಟ್ಟು JSS. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗು. ಇದು ಇವ್ರದ್ದು ಮೈಸೂರು JC ಇದೆ ನೋಡಿ ಅವರ ಅಂಡರಲ್ಲೇ ಬರುವಂಥ ಕಾಲೇಜ್. ಒಳ್ಳೆ ಕಾಲೇಜ್ ಸ್ಟೂಡೆಂಟ್ JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗು. ಇದು 060 E060 ಒಳ್ಳೆ ಇದೆ. ಇದನ್ನು ಕೂಡ ನೀವು 19th ಆಪ್ಷನಲ್ಲಿ ಇಟ್ಕೊಳ್ಬೋದು ಆಯಿತಾ. 20th ಅಂದರೆ ನನ್ನ ಲಿಸ್ಟಿನ 20th SDM ಧಾರವಾಡ. ಯಾರ್ಯಾರಿಗೆ ಧಾರವಾಡಿಗೆ ಹೋಗ್ಬೇಕಂತಿದ್ರೆ SDM ಧಾರವಾಡ ಒಳ್ಳೆ ಕಾಲೇಜು. ಫೀಸ್ ಹಾಸ್ಟೆಲ್ ಒಳ್ಳೆ ಇದೆ. ಆ್ಯಂಡ್ ಇಲ್ಲಿ ಏನು ಹೇಳ್ತಾರೆ ಇದು ಕಡಿಮೆ ಇದೆ ಫೀಸು ಕಡಿಮೆ ಇದೆ ಮತ್ತು ಪ್ಲೇಸ್ಮೆಂಟ್ ವೈಸು ಒಳ್ಳೆ ಇದೆ. ಒಳ್ಳೆ ಪ್ಲೇಸ್ಮೆಂಟ್ಗಳಿದೆ SDM ಧಾರವಾಡಲ್ಲಿ. ಸೊ ನಿಮ್ಮ 20th ಆಪ್ಷನನ್ನು ನೀವು SDM ಧಾರವಾಡನ್ನು ಆರಾಮ್ಸೆ ಇರ್ಬೋದು ಸ್ಟೂಡೆಂಟ್ಸ್ ಆಯಿತಾ. 20th ಆಪ್ಷನ್ SDM ಧಾರವಾಡ. ಅದರ ಕೋಡ್ ಬಂದುಬಿಟ್ಟು E117 ಕರೆಕ್ಟಾ. ಸರಿ, ಇದಿಷ್ಟು ಟಾಪ್ ಕಾಲೇಜಲ್ಲಿ ಸ್ಟೂಡೆಂಟ್ ಓಕೆ. ಫಾರ್ ಕಾಮಿಡ್ಗೆ KCETಗೂ ಇದೇ ಲಿಸ್ಟ್ಗಳು ಕಂಟಿನ್ಯೂ ಆಗುತ್ತೆ. ಬಟ್ ಸ್ವಲ್ಪ ವೇರಿಯೇಷನ್ಸ್ಗಳಿರುತ್ತೆ. ಕೆಲವೊಂದಿಷ್ಟು ಆ್ಯಡ್ ಆಗುತ್ತೆ, ಕೆಲವೊಂದಿಷ್ಟು ಇದರಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ ಅದರಲ್ಲಿ ಬರೋದಿಲ್ಲ ಆಯಿತಾ. ಅದರಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ, ಇದರಲ್ಲಿ ಕೆಲವೊಂದಿಷ್ಟು ಡಿಲೀಟ್ ಆಗಿರುತ್ತೆ ಓಕೆ. ಸೊ ಇದಿಷ್ಟು ಟಾಪ್ 20 ಫಾರ್ ಕಾಮಿಡ್ಗೆ. ದಿಸ್ ಇಸ್ ಮೈ ಚಾಯ್ಸ್ ಸ್ಟೂಡೆಂಟ್ಸ್. ಇಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ನೀವು ಮಾಡ್ಬೋದು. ಸಣ್ಣ ಪುಟ್ಟ ಚೇಂಜಸ್ಗಳಂತ ಹೇಳಿದ್ರೆ ನೀವು ಇದರಲ್ಲಿ ಸ್ಲ್ಯಾಬ್ ಟೈಪ್ ಮಾಡಿಕೊಂಡು ಸ್ಲ್ಯಾಬ್ ಥರ ಮಾಡಿ ಎಲ್ಲದನ್ನು ಸೇಮ್ ಇದರಲ್ಲಿ ಇಡ್ಬೋದು. ಯಾವ ರೀತಿ ಸ್ಲ್ಯಾಬಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇದು ಎಕ್ಸಾಂಪಲ್ ಕೊಡೋದು, ನೀವು ಈ ಥರನೂ ಕೂಡ ಇಡ್ಬೋದು. ಯಾಕಂತ ಕೇಳಿದ್ರೆ ನೀವು ಎಲ್ಲ ಕಾಲೇಜು
ಅಂದರೆ ಎಲ್ಲ ಒಂದೇ ಥರ ಇರೋದಿಲ್ಲ ಸ್ಟೂಡೆಂಟ್ಸ್. ಕೆಲವೊಂದಿಷ್ಟು ಕಾಲೇಜಿನ ನಾವು ಸೇಮ್ ಟೈಪಲ್ಲಿ ಇದು ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು RVC, ಇದನ್ನು ನಾನು ಕ್ಯಾಟಗರಿ 1ನಲ್ಲಿ ಇರ್ಬೋದು. ಕ್ಯಾಟಗರಿ 1 ಇದೇ ಒಂದು ಕ್ಯಾಟಗರಿ, ಇದು ಫಸ್ಟ್ ಚಾಯ್ಸ್ ಯಾವತ್ತು ಕ್ಯಾಟಗರಿ 1ನಲ್ಲಿ ಇರ್ಬೋದು. ಅದೇ ಥರ ನಿಮಗೆ MS ರಾಮಯ್ಯ ಮತ್ತು BMSc ಇದೆಯಲ್ಲ, ಇದನ್ನು ಕ್ಯಾಟಗರಿ 2ಅಲ್ಲಿ ಇಡ್ಬೋದು ನೀವು. ಇವೆರಡರಲ್ಲಿ ಯಾವ್ದು ಸಿಕ್ಕಿದ್ರು ಸೇಮ್ ಕ್ಯಾಟಗರಿ 2ಅಲ್ಲಿ ಇಡ್ಬೋದು, ಅದರಲ್ಲಿ ಏನು ಡಿಫ್ರೆನ್ಸೇ ಇಲ್ಲ ಅಲ್ವಾ. ಅದೇ ಥರ ನಿಮಗೆ JCE ದಯಾನಂದ ಸಾಗರ್ ಆ್ಯಂಡ್ NIE ಇದನ್ನು ಕ್ಯಾಟಗರಿ 3ಅಲ್ಲಿ ಇರ್ಬೋದು. ಇವು 3 ಸಿಕ್ಕಿದ್ರು ಒಂದೇ, ಏನು ಪ್ರಾಬ್ಲಮ್ ಇಲ್ಲ, ನೋ ಡಿಫ್ರೆನ್ಸ್. ಅದನ್ನು ನೀವು ಕ್ಯಾಟಗರಿ 3ಅಲ್ಲಿ ಇರ್ಬೋದು. ಈಗ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಸಪ್ರೇಟ್ ಆಗಿ ಕ್ಯಾಟಗರಿ 4 ಆಯಿತಾ. ಅಂದರೆ ಇವು 3ರಲ್ಲಿ ಯಾವ ಸಿಕ್ಕಿದ್ರು ನೀವು ಆರಾಮ್ಸೆ ಹೋಗ್ಬೋದು. ಅದೇ ಥರ BIT ಸಿಕ್ಕಿದ್ರೆ ಆರಾಮ್ಸೆ ಹೋಗ್ಬೋದು, ಕ್ಯಾಟಗರಿ 4ಅಲ್ಲಿ ಇರ್ಬೋದು. ಅದೇ ಥರ ನಿಮಗೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಯ್ತಲ್ಲ, ಈಗ ಸಿದ್ಧಗಂಗಾ ಮತ್ತು BMSIT NIT ಇವು 3 ಕೂಡ ಸಿಂಗಲ್ ಇದರಲ್ಲಿ ಇರ್ಬೋದು ನನ್ನ ಪ್ರಕಾರ. NMITನ ಇವು 3 ನೀವು ಕ್ಯಾಟಗರಿ 5ಅಲ್ಲಿ ಇಡ್ಬೋದು. ಇವು 3ರಲ್ಲಿ ಯಾವ್ದು ಸಿಕ್ಕಿದ್ರು ಸೇಮ್ ಆಗುತ್ತೆ. SIT BMSIT ಆ್ಯಂಡ್ NMIT ಕ್ಯಾಟಗರಿ 5ಅಲ್ಲಿ ಇಡ್ಬೋದು. ಮತ್ತು ಯಾವುದು RVITನ ನಾನು ಸಪ್ರೇಟ್ ಕ್ಯಾಟಗರಿಯಲ್ಲಿ ಇಡ್ತಾ ಇದ್ದೇನೆ, ಯಾಕಂದರೆ ಅಪಾರ್ಚುನಿಟಿ ಒಳ್ಳೆ ಇದೆ ಸ್ಟೂಡೆಂಟ್ಸ್. ಯಾಕಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಜೊತೆ ನೀವು ಕಾಂಪೀಟ್ ಮಾಡ್ತಾ ಇದ್ದೀರಾ, ಸೊ ಇದು ಒಳ್ಳೆ ಇದಾಗತ್ತೆ ಆಯಿತಾ. ಅದಾದಮೇಲೆ ನೀವು ಬೇಕಾದರೆ ಮತ್ತೆ ಯಾವುದು ಇವು 3 SMUIT RNSIT BNMIT ಇವು 3 ಕ್ಯಾಟಗರಿ 7ಅಲ್ಲಿ ಇಡ್ಬೋದು. ನೀವು ಬೇಕಾದರೆ ಕ್ಯಾಟಗರಿ 7ಅಲ್ಲಿ ಇರ್ಬೋದು. RNSIT BNMIT SMUIT ಈವನ್ KLEನೂ ಜಾಯಿನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇವು 4 ಕೂಡ ಕ್ಯಾಟಗರಿ 7ಅಲ್ಲಿ ಇಡ್ಬೋದು. ಇದೆಲ್ಲ ಒಂದೇ ಸ್ಟೂಡೆಂಟ್ಸ್. ಕ್ಯಾಟಗರಿ 7 ಅಂದರೆ ಇವು 4ರಲ್ಲಿ ಯಾವ ಸಿಕ್ಕಿದ್ರು ಎವ್ರಿಥಿಂಗ್ ಇಸ್ ಸೇಮ್ ಅಂತ ಆಗುತ್ತೆ. ಅದೇ ಥರ ನಿಮ್ಗೆ ಇಲ್ಲಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್, CMRIT, KLS GOGTE, JSS ಇದಿಷ್ಟನ್ನು ಕ್ಯಾಟಗರಿ 8ಅಲ್ಲಿ ಇಡ್ಬೋದು. ಇದೆಲ್ಲ ಸೇಮ್ ಆಗುತ್ತೆ, ಅರ್ಥ ಆಯ್ತಾ. ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ CMRIT ಸಿಕ್ಕರು ಒಂದೇ, KLS GOGTE ಸಿಕ್ಕಿದ್ರು ಒಂದೇ, JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅದು ಸಿಕ್ಕಿದ್ರು ಓಕೆ, SDM ಧಾರವಾಡ ಇದು ಓಕೆ. ಇದರಲ್ಲೂ ಹಾಗೆ ಇವು 4ರಲ್ಲಿ ಯಾವ ಸಿಕ್ಕಿದ್ರು ಒಂದಿಂದ ಸೇಮ್ ಆಯ್ತಾ. ಸೊ ಬಟ್ ರ್ಯಾಂಕ್ ಇದೇ ಥರ ಆಗ್ತಾ ಹೋದ್ರೆ ಬೆಟರ್ ಸ್ಟೂಡೆಂಟ್ಸ್. ಇಲ್ಲೂ ಕೂಡ ಏನು ಅಂಥ ದೊಡ್ಡ ಮೇಜರ್ ಚೇಂಜಸ್ಗಳು ಇರೋದಿಲ್ಲ. ಈಗ ನೋಡಿ SIT BMSIT NMIT ಆಲ್ಮೋಸ್ಟ್ ಒಂದೇ ಥರ ಬರುತ್ತೆ. RVITನ ನಾನು ಯಾಕೆ ಸಪ್ರೇಟ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಆಗಿರ್ಲಿಕ್ಕೆ ಹೋಗಿ ನಾನು ಸಪ್ರೇಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೀವು ನಿಜವಾಗಿಯೂ ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್, ಹಾರ್ಡ್ ವರ್ಕಿಂಗ್ ಆದರೆ, ಕೋಡಿಂಗ್ ಒಳ್ಳೆ ಇದ್ರೆ, ನಿಮಗೆ RVITಯಲ್ಲಿ ಸಿಕ್ಕಿದ್ರೆ, ನೀವು ಒಳ್ಳೆ ಕೋಡಿಂಗ್ ಇದ್ರೆ ಪಕ್ಕಾ ಒಳ್ಳೆ ಪ್ಲೇಸ್ಮೆಂಟ್ ಆಗಿ ಹೋಗ್ತಾರೆ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಅದು ಆಯಿತಾ. ಸೊ ಇದಿಷ್ಟು ನನ್ನ ಚಾಯ್ಸ್ ಆಫ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜು. ಕಾಮಿಡಿಕ್ಯೂ ಕೂಡ ಇದೇ ರೀತಿ ನಿಮಗೆ ಟಾಪ್ 50-60 ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಕೊಡ್ತೇನೆ. ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅದು ಪ್ರತಿಯೊಂದನ್ನು ಕೂಡ ನಾನು ಗೈಡೆನ್ಸ್ ಮಾಡ್ತೇನೆ. ಯಾರಾದರೂ ಕಾಮಿಡಿಕ್ಕಿಗೆ ಗೈಡೆನ್ಸ್ ಬೇಕಿದ್ರೆ, KCETಗೆ ಗೈಡೆನ್ಸ್ ಬೇಕಿದ್ರೆ, ಕಾಲೇಜ್ ಲಿಸ್ಟನ್ನು ನಾವು ಕೊಡ್ತೇವೆ. ಟಾಪ್ ಕಾಲೇಜಸ್ಸನ್ನು ಕೊಟ್ಟು ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಈ ಕಾಲೇಜಿನ ಹೇಗೆ ನೀವು ಎಂಟ್ರಿ ಮಾಡಬೇಕಂತ ನಾವು ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಸ್ಟೂಡೆಂಟ್ಸ್. ಅದೇ ರೀತಿ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ನನ್ನ ಚಾಯ್ಸ್ ಆಫ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇದರಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಸ್ವಲ್ಪ ಆಚೆ ಈಚೆ ಮೇಲೆ ಕೆಳಗೆ ಮಾಡ್ಬೋದು, ಬಟ್ ಇದು ನನ್ನ ಬೇಸ್ಡ್ ಆನ್ ಪ್ಲೇಸ್ಮೆಂಟ್ ಮತ್ತು ಏನು ಹೇಳ್ತಾರೆ ಕಟ್ ಆಫ್ ಮತ್ತು ಅಲ್ಲಿರುವಂಥ ಕರಿಕ್ಯುಲಮ್, ಫ್ಯಾಕಲ್ಟೀಸ್ ಇದೆಲ್ಲದನ್ನು ಕನ್ಸಿಡರ್ ಮಾಡಿ ದಿಸ್ ಈಸ್ ಮೈ ಚಾಯ್ಸ್. ಪ್ಲೇಸು ಕೂಡ ಮ್ಯಾಟರ್ ಆಗುತ್ತೆ. ಅದರ ಮೇಲೆ ದಿಸ್ ಇಸ್ ಮೈ ಚಾಯ್ಸ್ ಆಫ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜು ಫಾರ್ ಥ್ರೂ ಕಾಮಿಡಿಕೆ. ಯಾರಿಗಾದರೂ ಕಾಮಿಡಿಕೆ ಕೌನ್ಸಿಲಿಂಗಿಗೆ, KCET ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಏಕಲವ್ಯ ಗ್ರೂಪಿಗೆ ಜಾಯ್ನ್ ಮಾಡ್ತೇವೆ, ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ ಸ್ಟೂಡೆಂಟ್ಸ್. ಓಕೆ, ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಪೋರ್ಟಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ತುಂಬ ಓಲ್ಡ್ ಸ್ಕೂಲ್ ಆಗಿ ನಾನು ಟೀಚ್ ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಜಾಸ್ತಿ ಬಂದಷ್ಟು ಆದಷ್ಟು ನಾನು ಟೆಕ್ನಾಲಜಿಗೆ ಅಡಾಪ್ಟ್ ಆಗಿ ತುಂಬ ಜನರಿಗೆ ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತೇನೆ. ಇದ್ರ ಹಿಂದ್ಗಡೆ ತುಂಬ ಹಾರ್ಡ್ ವರ್ಕ್ ಇದೆ ಸ್ಟೂಡೆಂಟ್ಸ್. ತುಂಬ ಈಸಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ನೋಡಿದಷ್ಟು ಈಸಿ ಇಲ್ಲ. ಹಾರ್ಡ್ ವರ್ಕ್ಗಳನ್ನು ಮಾಡಿ ನಾನು ಇದನ್ನು ಮಾಡ್ತಾ ಇರೋದು. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್. ಟೇಕ್ ಕೇರ್ ಅಂಟಿಲ್ ದಾಟ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.